ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ನಾಗರ ಪಂಚಮಿಗೆ ತಂಬಿಟ್ಟು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸುಲಭವಾಗಿ ಬೇಗನೆ ರೆಡಿ ಆಗೋ ತಂಬಿಟ್ಟು ಹೇಗೆ ಮಾಡೋದೆಂದು ನೋಡೋಣ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. 1 ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ, 250 ಗ್ರಾಮ್ ಪುಟಾಣಿ ತೊಗೊಂಡಿದ್ದೀನಿ, 60 ಗ್ರಾಮ್ ಕಾಯಿ ಬೀಜ ತೊಗೊಂಡಿದ್ದೀನಿ, ಶೇಂಗಾ ಬೀಜ ತೊಗೊಂಡಿದ್ದೀನಿ, ಹಸಿ ತೆಂಗಿನ ತುರಿ 100 ಗ್ರಾಮ್ ತೊಗೊಂಡಿದ್ದೀನಿ, 2 ಸ್ಪೂನು ಗಸಗಸಿ, 2 ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಇವಾಗ ಬನ್ನಿ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಪುಟಾಣಿ ಹುರ್ಗಳ್ಡೆ ಹಾಕಿ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡಬೇಕು. 2 ನಿಮಿಷ ಬೆಚ್ಚಗೆ ಮಾಡಬೇಕು ಅಷ್ಟೇ, ಜಾಸ್ತಿ ಏನು ಬೆಚ್ಚಗೆ ಮಾಡೋದಿಲ್ಲ. 2 ನಿಮಿಷ ಬೆಚ್ಚಗಾದರೆ ಸಾಕು. ನೋಡಿ, ಇವಾಗ 2 ನಿಮಿಷ ಆಗಿದೆ, ರೆಡಿ ಆಗಿದೆ. ನೋಡಿ, ಇದು ತೆಗಿತೀನಿ. ತಕ್ಕೊಂಡು ಅದೇ ಪಾತ್ರೆಗೆ ಮತ್ತು ಕಾಯಿ ಬೀಜ ಹಾಕ್ತಾಯಿದ್ದೀನಿ. ನೋಡಿ, ಕಾಯಿ ಬೀಜ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಕಲರ್ ಚೇಂಜ್ ಆಗಿದೆ, ರೆಡಿ ಆಗಿದೆ. ಇದು ತೆಗಿಯೋಣ. ತೆಗೆದು ಅದೇ ಕಡಾಯಿಗೆ ಇವಾಗ ಗಸಗಸಿ ಹಾಕ್ಕೊಂಡಿದ್ದೀನಿ. ನೋಡಿ, 2 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ, ತವ ಮೊದಲೇ ಗರಂ ಇದೆ. ಇವಾಗ ನೋಡಿ, ಬೇಗನೆ ಫ್ರೈ ಆಗುತ್ತೆ. 1 ನಿಮಿಷ ಆದರೆ ಸಾಕು. ನೋಡಿ, ಗಸಗಸಿ 1 ನಿಮಿಷ ಹುರ್ಕೊಂಡ್ರೆ ಸಾಕು. ಇವಾಗ ನೋಡಿ, ರೆಡಿಯಾಗಿದೆ. ಇದನ್ನು ರೆಡಿಯಾಗಿದೆ, ತೆಗಿಯೋಣ. ತೆಗೆದು ಅದೇ ಪಾತ್ರೆಗೆ ಮತ್ತೆ 2 ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಪ್ಪೆಳ್ಳು ಹಾಕೋಬೋದು. 1 ಸ್ಪೂನು ಕಪ್ಪೆಳ್ಳು, 1 ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡ್ರೆ ನಡೆಯುತ್ತೆ. ನಾನು 2 ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ 1 ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, ಚಟಪಟ ಅಂತ ಇದೆ, ಸಿಡಿತಾ ಇದೆ. ಸಾಕು, ಇಷ್ಟು ಆದರೆ ಸಾಕು. ನೋಡಿ, ರೆಡಿಯಾಗಿದೆ. ಇದನ್ನು ತೆಗಿತೀನಿ. ಇವಾಗ ತೆಗೆದು ಅದೇ ಪಾತ್ರೆಗೆ 1 ಬಟ್ಟಲು ತೆಂಗಿನ ತುರಿ ತೊಗೊಂಡಿದ್ದೀನಲ್ಲ, ನಾನು ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಒಣ ತೆಂಗಿನ ತುರಿ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಹಸಿದಿದ್ದರೆ ಹಸಿದು ತೊಗೊಳ್ಳಿ. ಹಸಿದ್ರಿಂದನೂ ತುಂಬ ಚೆನ್ನಾಗಾಗುತ್ತೆ. ಇದು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು 2 ಇಲ್ಲ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ನೋಡಿ, ಇಷ್ಟು ಆದರೆ ಸಾಕು. ನೋಡಿ, ಇವಾಗ ಎಲ್ಲ ಹುರ್ಕೊಂಡು ತೆಗೆದ ಮೇಲೆ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಏನಿಲ್ಲ. 3 ಸ್ಪೂನು ಇಲ್ಲಾಂದರೆ 2 ಸ್ಪೂನು ಅಷ್ಟೇ, ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿ ಬೆಲ್ಲ ಎಲ್ಲ ಕರಗೋ ಥರ ನೋಡಿ, ಬೆಲ್ಲ ಎಲ್ಲ ಕರಗಿಸ್ಕೋಬೇಕು. ಇವಾಗ ನೋಡಿ, ಬೆಲ್ಲ ಎಲ್ಲ ಇನ್ನೊಂದು ಸ್ವಲ್ಪ ಇದೆ. ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಎಲ್ಲ ಬೆಲ್ಲ ಕರಗುತ್ತೆ. ನೋಡಿ, ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಹೊತ್ತು ಕುದ್ರೆ ಒಂದು ಸ್ವಲ್ಪ ಕೈಗೆ ಅಂಟುತ್ತೆ. ನೋಡಿ, ಸ್ವಲ್ಪ ಕೈಗೆ ಮೆತ್ತಬೇಕು ಅಷ್ಟೇ. ಇದಕ್ಕೇನು ಜಾಸ್ತಿ ಒಂದೆಳೆ ಪಾಕ ಮಾಡ್ಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೈಗೆ ಮೆತ್ತಿದ್ರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನೋಡಿ ರೆಡಿ ಆಗಿದೆ ಇದು. ಇವಾಗ ನಾನು ತೋರಿಸ್ತೀನಿ. ಸ್ವಲ್ಪ ನೋಡಿ, ಕೈಗೆ ಅಂಟ್ತಾ ಇದೆ. ಇಷ್ಟಾದರೆ ಸಾಕು, ಪಾಕ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಟ್ಟಿದ್ದೀನಿ. ಈ ಕಡೆ ನೋಡಿ, ಪುಟಾಣಿ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಪುಟಾಣಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಪೌಡ್ರ್ ಮಾಡ್ಕೋಬೇಕು. ಇವಾಗ ನೋಡಿ, ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಜಾರಿ ತೊಗೊಂಡು ಜಲಡಿ ಹಿಡ್ಕೋಬೇಕು. ನೋಡಿ, ಇವಾಗ ಹಿಟ್ಟೆಲ್ಲ ಜಲಡಿ ಹಿಡಿತಾ ಇದ್ದೀನಿ. ನೋಡಿ, ಇವಾಗ ಹಿಟ್ಟೆಲ್ಲ ಜಲಡಿ ಹಿಡ್ಕೊಂಡಿದ್ದಾಯಿತು. ಮತ್ತು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಅದು ಆದಮೇಲೆ ಗಸಗಸಿ ಹಾಕ್ಕೋತಾ ಇದ್ದೀನಿ ಮತ್ತು ಎಳ್ಳು ಹಾಕ್ಕೋತಾ ಇದ್ದೀನಿ. ನೋಡಿ, ಎಳ್ಳು ಹಾಕ್ಕೊಂಡು 1 ಸ್ಪೂನು ಒಣ ಶುಂಠಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೆ, ಅದು ವಿಡಿಯೋ ಸ್ಕಿಪ್ ಆಯಿತು ಫ್ರೆಂಡ್ಸ್. ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನೋಡಿ, ರುಬ್ಕೊಂಡಿದ್ದಾಯಿತು. ರುಬ್ಕೊಂಡ್ಮೇಲೆ ತೆಂಗಿನ ತುರಿ ತೊಗೊಂಡಿದ್ದೀನಲ್ಲ, ಅದು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಪುಟಾಣಿ ಹಿಟ್ಟಿನಲ್ಲಿ ತೆಂಗಿನ ತುರಿ ಹಾಕ್ಕೊಂಡೆ ಮತ್ತು ಕಾಯಿ ಬೀಜ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ತರಿಯಾಗಿ ರುಬ್ಕೊಂಡಿದ್ದಾವಲ್ಲ, ಅದು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಮೇಲೆ ಇವಾಗ ಸ್ವಲ್ಪ ಪಾಕ ಹಾಕ್ಕೊಂಡು
ಕಲಿಸ್ಬೇಕು ನೋಡಿ. ಒಂದೇ ಸರಿ ಹಾಕಿ ಕಲಿಸ್ಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು, ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲ ಹಾಕ್ಕೊಂಡು ಇವಾಗ ಕಲಿಸ್ತಾ ಇದ್ದೀನಿ ನೋಡಿ. ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ಕರೆಕ್ಟ್ ಆಗಿದೆ ನೋಡಿ. ಪಾಕ ಎಲ್ಲ ಖಾಲಿ ಆಗಿದೆ, ಇಷ್ಟು ಕ್ವಾಂಟಿಟಿ ಕರೆಕ್ಟಾಗಿದೆ. ನೀವು ಒಂದು ಸರಿ ಮಾಡ್ಕೊಂಡು ನೋಡಿ ಪಾಕನೂ ವೇಸ್ಟ್ ಆಗಿಲ್ಲ, ಕರೆಕ್ಟ್ ಆಗಿದೆ. ಇವಾಗ ಲಡ್ಡು ಕಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ತಂಬಿಟ್ಟು ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಅದರಲ್ಲಿ ಒಣ ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಮಿಸ್ ಮಾಡಬೇಡಿ ಹಾಕಿ. ನಂದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಯಿತು, ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ. ಮತ್ತು ಹೊಸದಾಗಿ ನೀವು ಯಾರಾದರೂ ಮಾಡ್ತಾಯಿದ್ರು ಈಸಿಯಾಗಿ ಬರುತ್ತೆ ನೋಡಿ. ಬೇಗನೆ ಮಾಡ್ಕೋಬೋದು, ಎಷ್ಟು ಬೇಕಾದರೂ ಮಾಡ್ಕೋಬೋದು. ಈ ನಾಗರ ಪಂಚಮಿ ಹಬ್ಬಕ್ಕೆ ಒಂದು ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಕಡೆ ಅಂತೂ ಮಿಸ್ ಮಾಡಲ್ದಂಗೆ ಎಲ್ಲರೂ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾಗರ ಪಂಚಮಿ ಸ್ಪೆಷಲ್ಲೇ ಅನ್ಬೋದು ಇದು, ಎಲ್ಲರೂ ಮಾಡ್ತಾರೆ. ನೀವು ಮಾಡಿ ನೋಡಿ. ಚುರುಮುರಿ ಲಾಡು ವಿಡಿಯೋನೂ ಹಾಕಿದ್ದೀನಿ, ಟೈಮ್ ಇದ್ದರೆ ಒಂದು ಸರಿ ಚೆಕ್ ಮಾಡಿ, ನನ್ನ ಚಾನಲ್ಗೆ ಹೋಗಿ ನೋಡಿ. ಮತ್ತು ಇವಾಗ ತಂಬಿಟ್ಟು ಲಾಡುನು ಮಾಡಿದ್ದೀನಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಒಂದು ಸರಿ ಟ್ರೈ ಮಾಡಿ, ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ, ಬೇಗನೆ ಆಗುತ್ತೆ, ಈಸಿ ರೆಸಿಪಿ ನೋಡಿ. ಎಲ್ಲ ಲಡ್ಡುಗಳನ್ನು ಕಟ್ಕೊಂಡಿದ್ದೀನಿ. ಇವಾಗ ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.